ಇನ್ನು ಏರೋ ಇಂಡಿಯಾ 2025 ಕಣ್ತುಂಬಿಕೊಳ್ಳೋದಕ್ಕೆ ಜನ ಸಾಗರವೇ ಬರ್ತಾ ಇದೆ. ನೋಡಿ, ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಒಂದು ಕಡೆ ಮಾಡಿದರೆ ಅವರಿಗೆ ವಿಶೇಷವಾಗಿ BMTC ಬಸ್ಗಳಲ್ಲಿ ಉಚಿತವಾಗಿ ಪಾರ್ಕಿಂಗ್ ಪ್ಲಾಟ್ನಿಂದ ಆ ಒಂದು ಏರ್ ಶೋ ವಾಯುನೆಲೆಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಇವತ್ತು 2ನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಮೇಡಮ್, ಹೇಗನ್ಸುತ್ತೆ ಏರ್ ಶೋ ಬಂದಿದ್ದೀರಾ ಫ್ಯಾಮಿಲಿ ಜೊತೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗನ ಕರ್ಕೊಂಡು ಬಂದಿದ್ದೀರಾ, ಅದು ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಏರ್ ಶೋ ಒಂದು. ಸೊ ಇದು ಬೆಂಗಳೂರಲ್ಲಿ ನಡೀತಾ ಇರೋದು ಇನ್ನೂ ಖುಷಿ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಯುದ್ಧ ವಿಮಾನಗಳು ನೋಡಿದ್ರೆ ಹೇಗನ್ಸುತ್ತೆ ಮೇಡಮ್? ರಕ್ಷಣಾ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಗೊತ್ತಾಗುತ್ತೆ ಅಂತ ಹೆಮ್ಮೆ ಅನ್ಸುತ್ತೆ ಸರ್. ಇಂಥ ಅಂದರೆ ನಮ್ಮದು ನೇವಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು ಎಲ್ಲ ನಮ್ಗೆ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನ್ಸುತ್ತೆ. ಮತ್ತೆ ಬಾನಂಗಳದಲ್ಲಿ ಯುದ್ಧ ವಿಮಾನಗಳ ಆರ್ಭಟ ಸಹ ಶುರುವಾಗುತ್ತೆ ಈಗ. ಹೌದು ಸರ್. ಮಗಗೆ ಏನು ಇಷ್ಟ ಆಯ್ತು ಮೇಡಮ್? ಏನೇ ತೋರಿಸಿದ್ರೆ? ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ಲೆಲ್ಲ. ಸೊ ಅವನ್ನೆಲ್ಲ ಖುಷಿ ಪಟ್ಟ. ಅದೆಲ್ಲ ಮಾಡೆಲ್ಸ್ ಇದಾವಲ್ಲ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಟ. ಎಸ್, ಈಸ್ ವೆರಿ ಎಕ್ಸೈಟೆಡ್ ಟು ವಾಚ್. ನಿಮಗೆ ಯಾವ್ದು ಇಷ್ಟ ಆಯ್ತು ಯುದ್ಧ ವಿಮಾನಗಳು ನೋಡಿದ್ರೆ ಮ್ಯಾಮ್? ರಷ್ಯಾದ ಬಂದಿದೆ, ಅಮೆರಿಕದ ಬಂದಿದೆ. ತೇಜಸ್ಸೇ ಇಷ್ಟ ಆಯಿತು ಸರ್. ನಮಗೆ ಇಷ್ಟ ಆಗುತ್ತಲ್ಲ. ಹೌದು ಸರ್, ಬಂದಿದ್ರಾ ಫ್ಯಾಮಿಲಿ ಜೊತೆ? ಹೇಗನ್ಸುತ್ತೆ ಏರ್ ಶೋ? ತುಂಬಾ ಖುಷಿ ಅನಿಸ್ತಾ ಇದೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತೆ ಪ್ರತಿ ಸಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದು ನಮ್ಗೆ ಹೆಮ್ಮೆ ಇದೆ. ಮತ್ತೆ ಇಲ್ಲಿ ಎಕ್ಸಿಬಿಟರ್ಸ್ ಆಗಿ ಬಂದಿರತಕ್ಕಂಥ ದೇಶದ ಎಲ್ಲ ಪ್ರಪಂಚದಾದ್ಯಂತ ಒಳ್ಳೆ ಒಳ್ಳೆ ಯುದ್ಧ ವಿಮಾನಗಳು ಬಂದಿದ್ದಾವೆ. ಅದಕ್ಕೆ ತಯಾರಿಕೆ ಆದಂಥ ಕಂಪನಿಗಳು ಬಂದಿದ್ದಾವೆ. ನಮ್ಗೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಒಂದು ವಿಮಾನ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನಮ್ಗೆ ಖುಷಿ ಅಂತ MRF ಟೈರ್ ನೋಡಿದ್ವಿ. ನಾವು ನಮ್ಮ ಕಾರ್ಗೂ MRF ಬಳಸ್ತೀವಿ. ಅದೇ ಥರ ಫ್ಲೈಟ್ಗೂ ಸಹ MRF ಟೈರೇ ಬಳಸ್ತಾರೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು. ನಮ್ಮ ತೇಜಸ್ ವಿಮಾನ ಎಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ನಿಮಗೂ ತೇಜಸ್ ವಿಮಾನ ತುಂಬಾ ಇಷ್ಟ ಆಯ್ತಾ? ಹೌದು, ಖಂಡಿತವಾಗ್ಲೂ ತುಂಬಾ ಇಷ್ಟ ಆಯ್ತು. ಅವಕಾಶ ಸಿಕ್ಕರೆ ನನ್ನ ಬ್ರ್ಯಾಂಡ್, ಇಂಡಿಯಾ ಬ್ರ್ಯಾಂಡ್. ಹೌದು, ಇಂಡಿಯಾ ಬ್ರ್ಯಾಂಡು. ನನ್ನ ಮಗನೂ ಸಹ ಪೈಲಟೇ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ತುಂಬಾ ಖುಷಿ ಆಗುತ್ತೆ ಸರ್. ಪೈಲಟ್ ಆಗ್ತೀಯಾ? ದೊಡ್ಡ ನೋಡಿ, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಸಾರ್ವಜನಿಕರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಿಷ್ಟು ಈ ಕ್ಷಣದವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇನ್ನು ಏರೋ ಇಂಡಿಯಾ 2025 ಕಣ್ತುಂಬಿಕೊಳ್ಳೋದಕ್ಕೆ ಜನ ಸಾಗರವೇ ಬರ್ತಾ ಇದೆ. ನೋಡಿ, ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಒಂದು ಕಡೆ ಮಾಡಿದರೆ ಅವರಿಗೆ ವಿಶೇಷವಾಗಿ BMTC ಬಸ್ಗಳಲ್ಲಿ ಉಚಿತವಾಗಿ ಪಾರ್ಕಿಂಗ್ ಪ್ಲಾಟ್ನಿಂದ ಆ ಒಂದು ಏರ್ ಶೋ ವಾಯುನೆಲೆಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಇವತ್ತು 2ನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಮೇಡಮ್, ಹೇಗನ್ಸುತ್ತೆ ಏರ್ ಶೋ ಬಂದಿದ್ದೀರಾ ಫ್ಯಾಮಿಲಿ ಜೊತೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗನ ಕರ್ಕೊಂಡು ಬಂದಿದ್ದೀರಾ, ಅದು ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಏರ್ ಶೋ ಒಂದು. ಸೊ ಇದು ಬೆಂಗಳೂರಲ್ಲಿ ನಡೀತಾ ಇರೋದು ಇನ್ನೂ ಖುಷಿ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಯುದ್ಧ ವಿಮಾನಗಳು ನೋಡಿದ್ರೆ ಹೇಗನ್ಸುತ್ತೆ ಮೇಡಮ್? ರಕ್ಷಣಾ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಗೊತ್ತಾಗುತ್ತೆ ಅಂತ. ಹೆಮ್ಮೆ ಅನ್ಸುತ್ತೆ ಸರ್. ಇಂಥ ಅಂದರೆ ನಮ್ಮದು ನೇವಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು ಎಲ್ಲ ನಮ್ಗೆ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನ್ಸುತ್ತೆ. ಮತ್ತೆ ಬಾನಂಗಳದಲ್ಲಿ ಯುದ್ಧ ವಿಮಾನಗಳ ಆರ್ಭಟ ಸಹ ಶುರುವಾಗುತ್ತೆ ಈಗ. ಹೌದು ಸರ್. ಮಗಗೆ ಏನು ಇಷ್ಟ ಆಯ್ತು ಮೇಡಮ್? ಏನೇ ತೋರಿಸಿದ್ರೆ? ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ಲೆಲ್ಲ. ಸೊ ಅವನ್ನೆಲ್ಲ ಖುಷಿ ಪಟ್ಟ. ಅದೆಲ್ಲ ಮಾಡೆಲ್ಸ್ ಇದಾವಲ್ಲ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಟ. ಎಸ್, ಈಸ್ ವೆರಿ ಎಕ್ಸೈಟೆಡ್ ಟು ವಾಚ್. ನಿಮಗೆ ಯಾವ್ದು ಇಷ್ಟ ಆಯ್ತು ಯುದ್ಧ ವಿಮಾನಗಳು ನೋಡಿದ್ರೆ ಮ್ಯಾಮ್? ರಷ್ಯಾದ ಬಂದಿದೆ, ಅಮೆರಿಕದ ಬಂದಿದೆ. ತೇಜಸ್ಸೇ ಇಷ್ಟ ಆಯಿತು ಸರ್. ನಮಗೆ ಇಷ್ಟ ಆಗುತ್ತಲ್ಲ. ಹೌದು ಸರ್, ಬಂದಿದ್ರಾ ಫ್ಯಾಮಿಲಿ ಜೊತೆ? ಹೇಗನ್ಸುತ್ತೆ ಏರ್ ಶೋ? ತುಂಬಾ ಖುಷಿ ಅನಿಸ್ತಾ ಇದೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತೆ ಪ್ರತಿ ಸಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದು ನಮ್ಗೆ ಹೆಮ್ಮೆ ಇದೆ. ಮತ್ತೆ ಇಲ್ಲಿ ಎಕ್ಸಿಬಿಟರ್ಸ್ ಆಗಿ ಬಂದಿರತಕ್ಕಂಥ ದೇಶದ ಎಲ್ಲ ಪ್ರಪಂಚದಾದ್ಯಂತ ಒಳ್ಳೆ ಒಳ್ಳೆ ಯುದ್ಧ ವಿಮಾನಗಳು ಬಂದಿದ್ದಾವೆ. ಅದಕ್ಕೆ ತಯಾರಿಕೆ ಆದಂಥ ಕಂಪನಿಗಳು ಬಂದಿದ್ದಾವೆ. ನಮ್ಗೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಒಂದು ವಿಮಾನ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನಮ್ಗೆ ಖುಷಿ ಅಂತ MRF ಟೈರ್ ನೋಡಿದ್ವಿ. ನಾವು ನಮ್ಮ ಕಾರ್ಗೂ MRF ಬಳಸ್ತೀವಿ. ಅದೇ ಥರ ಫ್ಲೈಟ್ಗೂ ಸಹ MRF ಟೈರೇ ಬಳಸ್ತಾರೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು. ನಮ್ಮ ತೇಜಸ್ ವಿಮಾನ ಎಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ನಿಮಗೂ ತೇಜಸ್ ವಿಮಾನ ತುಂಬಾ ಇಷ್ಟ ಆಯ್ತಾ? ಹೌದು, ಖಂಡಿತವಾಗ್ಲೂ ತುಂಬಾ ಇಷ್ಟ ಆಯ್ತು. ಅವಕಾಶ ಸಿಕ್ಕರೆ ನನ್ನ ಬ್ರ್ಯಾಂಡ್, ಇಂಡಿಯಾ ಬ್ರ್ಯಾಂಡ್. ಹೌದು, ಇಂಡಿಯಾ ಬ್ರ್ಯಾಂಡು. ನನ್ನ ಮಗನೂ ಸಹ ಪೈಲಟೇ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ತುಂಬಾ ಖುಷಿ ಆಗುತ್ತೆ ಸರ್. ಪೈಲಟ್ ಆಗ್ತೀಯಾ? ದೊಡ್ಡ ಪೈಲಟ್. ನೋಡಿ, ಸೂಪರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಸಾರ್ವಜನಿಕರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಿಷ್ಟು ಈ ಕ್ಷಣದವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇನ್ನು ಏರೋ ಇಂಡಿಯಾ 2025 ಕಣ್ತುಂಬಿಕೊಳ್ಳೋದಕ್ಕೆ ಜನ ಸಾಗರವೇ ಬರ್ತಾ ಇದೆ. ನೋಡಿ, ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಒಂದು ಕಡೆ ಮಾಡಿದರೆ ಅವರಿಗೆ ವಿಶೇಷವಾಗಿ BMTC ಬಸ್ಗಳಲ್ಲಿ ಉಚಿತವಾಗಿ ಪಾರ್ಕಿಂಗ್ ಪ್ಲಾಟ್ನಿಂದ ಆ ಒಂದು ಏರ್ ಶೋ ವಾಯುನೆಲೆಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಇವತ್ತು 2ನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಮೇಡಮ್, ಹೇಗನ್ಸುತ್ತೆ ಏರ್ ಶೋ ಬಂದಿದ್ದೀರಾ ಫ್ಯಾಮಿಲಿ ಜೊತೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗನ ಕರ್ಕೊಂಡು ಬಂದಿದ್ದೀರಾ, ಅದು ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಏರ್ ಶೋ ಒಂದು. ಸೊ ಇದು ಬೆಂಗಳೂರಲ್ಲಿ ನಡೀತಾ ಇರೋದು ಇನ್ನೂ ಖುಷಿ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಯುದ್ಧ ವಿಮಾನಗಳು ನೋಡಿದ್ರೆ ಹೇಗನ್ಸುತ್ತೆ ಮೇಡಮ್? ರಕ್ಷಣಾ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಗೊತ್ತಾಗುತ್ತೆ ಅಂತ ಹೆಮ್ಮೆ ಅನ್ಸುತ್ತೆ ಸರ್. ಇಂಥ ಅಂದರೆ ನಮ್ಮದು ನೇವಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು ಎಲ್ಲ ನಮ್ಗೆ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನ್ಸುತ್ತೆ. ಮತ್ತೆ ಬಾನಂಗಳದಲ್ಲಿ ಯುದ್ಧ ವಿಮಾನಗಳ ಆರ್ಭಟ ಸಹ ಶುರುವಾಗುತ್ತೆ ಈಗ. ಹೌದು ಸರ್. ಮಗಗೆ ಏನು ಇಷ್ಟ ಆಯ್ತು ಮೇಡಮ್? ಏನೇ ತೋರಿಸಿದ್ರೆ? ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ಲೆಲ್ಲ. ಸೊ ಅವನ್ನೆಲ್ಲ ಖುಷಿ ಪಟ್ಟ. ಅದೆಲ್ಲ ಮಾಡೆಲ್ಸ್ ಇದಾವಲ್ಲ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಟ. ಎಸ್, ಈಸ್ ವೆರಿ ಎಕ್ಸೈಟೆಡ್ ಟು ವಾಚ್. ನಿಮಗೆ ಯಾವ್ದು ಇಷ್ಟ ಆಯ್ತು ಯುದ್ಧ ವಿಮಾನಗಳು ನೋಡಿದ್ರೆ ಮ್ಯಾಮ್? ರಷ್ಯಾದ ಬಂದಿದೆ, ಅಮೆರಿಕದ ಬಂದಿದೆ. ತೇಜಸ್ಸೇ ಇಷ್ಟ ಆಯಿತು ಸರ್. ನಮಗೆ ಇಷ್ಟ ಆಗುತ್ತಲ್ಲ. ಹೌದು ಸರ್, ಬಂದಿದ್ರಾ ಫ್ಯಾಮಿಲಿ ಜೊತೆ? ಹೇಗನ್ಸುತ್ತೆ ಏರ್ ಶೋ? ತುಂಬಾ ಖುಷಿ ಅನಿಸ್ತಾ ಇದೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತೆ ಪ್ರತಿ ಸಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದು ನಮ್ಗೆ ಹೆಮ್ಮೆ ಇದೆ. ಮತ್ತೆ ಇಲ್ಲಿ ಎಕ್ಸಿಬಿಟರ್ಸ್ ಆಗಿ ಬಂದಿರತಕ್ಕಂಥ ದೇಶದ ಎಲ್ಲ ಪ್ರಪಂಚದಾದ್ಯಂತ ಒಳ್ಳೆ ಒಳ್ಳೆ ಯುದ್ಧ ವಿಮಾನಗಳು ಬಂದಿದ್ದಾವೆ. ಅದಕ್ಕೆ ತಯಾರಿಕೆ ಆದಂಥ ಕಂಪನಿಗಳು ಬಂದಿದ್ದಾವೆ. ನಮ್ಗೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಒಂದು ವಿಮಾನ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನಮ್ಗೆ ಖುಷಿ ಅಂತ MRF ಟೈರ್ ನೋಡಿದ್ವಿ. ನಾವು ನಮ್ಮ ಕಾರ್ಗೂ MRF ಬಳಸ್ತೀವಿ. ಅದೇ ಥರ ಫ್ಲೈಟ್ಗೂ ಸಹ MRF ಟೈರೇ ಬಳಸ್ತಾರೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು. ನಮ್ಮ ತೇಜಸ್ ವಿಮಾನ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಿಮಗೂ ತೇಜಸ್ ವಿಮಾನ ತುಂಬ ಇಷ್ಟ ಆಯ್ತಾ? ಹೌದು, ಖಂಡಿತವಾಗ್ಲೂ ತುಂಬಾ ಇಷ್ಟ ಆಯ್ತು. ಅವಕಾಶ ಸಿಕ್ಕರೆ ನನ್ನ ಬ್ರ್ಯಾಂಡ್, ಇಂಡಿಯಾ ಬ್ರ್ಯಾಂಡ್. ಹೌದು, ಇಂಡಿಯಾ ಬ್ರ್ಯಾಂಡು. ನನ್ನ ಮಗನೂ ಸಹ ಪೈಲಟೇ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ತುಂಬಾ ಖುಷಿ ಆಗುತ್ತೆ ಸರ್. ಪೈಲಟ್ ಆಗ್ತೀಯಾ? ನೋಡಿ, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಸಾರ್ವಜನಿಕರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಿಷ್ಟು ಈ ಕ್ಷಣದವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇನ್ನು ಏರೋ ಇಂಡಿಯಾ 2025 ಕಣ್ತುಂಬಿಕೊಳ್ಳೋದಕ್ಕೆ ಜನ ಸಾಗರವೇ ಬರ್ತಾ ಇದೆ. ನೋಡಿ, ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಒಂದು ಕಡೆ ಮಾಡಿದರೆ ಅವರಿಗೆ ವಿಶೇಷವಾಗಿ BMTC ಬಸ್ಗಳಲ್ಲಿ ಉಚಿತವಾಗಿ ಪಾರ್ಕಿಂಗ್ ಪ್ಲಾಟ್ನಿಂದ ಆ ಒಂದು ಏರ್ ಶೋ ವಾಯುನೆಲೆಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಇವತ್ತು 2ನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಮೇಡಮ್, ಹೇಗನ್ಸುತ್ತೆ ಏರ್ ಶೋ ಬಂದಿದ್ದೀರಾ ಫ್ಯಾಮಿಲಿ ಜೊತೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗನ ಕರ್ಕೊಂಡು ಬಂದಿದ್ದೀರಾ, ಅದು ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಏರ್ ಶೋ ಒಂದು. ಸೊ ಇದು ಬೆಂಗಳೂರಲ್ಲಿ ನಡೀತಾ ಇರೋದು ಇನ್ನೂ ಖುಷಿ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಯುದ್ಧ ವಿಮಾನಗಳು ನೋಡಿದ್ರೆ ಹೇಗನ್ಸುತ್ತೆ ಮೇಡಮ್? ರಕ್ಷಣಾ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಗೊತ್ತಾಗುತ್ತೆ ಅಂತ. ಹೆಮ್ಮೆ ಅನ್ಸುತ್ತೆ ಸರ್. ಇಂಥ ಅಂದರೆ ನಮ್ಮದು ನೇವಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು ಎಲ್ಲ ನಮ್ಗೆ ಖುಷಿ ಆಗುತ್ತೆ ಮತ್ತು